ಏನ್ ತಂದಿದ್ದಾರೆ ಮಗಳೇ? ಏನ್ ತಂದಿದ್ಲಿ ಅಪ್ಪ ಅದು? ನೋ ಮಿನಿ 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 ಅಲ್ಲಿ ನೋಡು, ಅಮ್ಮನ್ ನೋಡು ಮಿನಿ. ಇದು ಟಿಶ್ಯೂ ಹಾಕಿದ್ದಾಳೆ ನೋಡು. ಹಾ ತೆಕ್ಕೊಂಡ್ಲಾಗ ಹೀಗೆ ನನ್ನ ಫ್ರೆಂಡ್ ತಂದಿರೋ ಉಂಗುರ ತೋರಿಸ್ತೀನಿ, ಡಿಸೈನ್ ಯಾವ ತರ ಇದೆ ಅಂತ. ಐ ಹೋಪ್ ಇವತ್ತಿನ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಿಜ್ಜು ಬೇಡ ಮುಂಗಾರಿ. ಚಿಕ್ಕಿ ಹೇಳ, ಚಿಕ್ಕಿ ಹೇಳ, ಚಿಕ್ಕಿ. ನೋಡು ಅವಳಿಗೆ ಆಂಟಿ ಅಂತ ಹೇಳ್ಕೊಡ್ತೀನಿ. ಬೇಡ ಚಿಕ್ಕಿ. ಹಾ ನಾನು ಅಮ್ಮ ಮಗಳೇ, ಚಿಕ್ಕಿ ಹೇಳ. ನಾನು ಚಿಕ್ಕಿ ಹೇಳ ಮಗರಿ. ಚಿಕ್ಕಿ ಜೋಳದ ರೊಟ್ಟಿ. ಸರಿ ಚಿಕ್ಕಲ್ಲ. ಚಿಕ್ಕಿ ಚಿಕ್ಕಿ. ಇನ್ನು ಎಷ್ಟು ಟೈಮ್ ಬೆಂಗಳೂರಲ್ಲಿ ಇದೆಯಾ? ಚಿಕ್ಕಿ ಏ ಹಪ್ಪಿ, ಇನ್ನು ಎಷ್ಟು ಟೈಮ್ ಬೆಂಗಳೂರಲ್ಲಿ ಇದೆಯಾ? ನಾನು 28 ವರೆಗೂ. 28 ವರೆಗೆ ಇದೆಯಾ? ಶಾಮಿ ಬರಲ್ಲ ಅಂತ ಅಲ್ಲಿ ತನಕ? ಹೇಳಿದ್ದು ಚಿಕ್ಕಿ ಮಗರಿ. ನಾನು ಚಿಕ್ಕಿ ಅಕ್ಕಿ ಅಲ್ಲ, ಚಿಕ್ಕಿ ಚಿಕ್ಕಿ ಹೇಳು. ಚಿಕ್ಕಿ ಅಕ್ಕಿ ಅಲ್ಲ ಮಗಳೇ, ಚಿಕ್ಕಿ. ಏನ್ ತಂದಿದ್ದಾರೆ ಮಗಳೇ? ಬರುತ್ತಾ ಇಲ್ಲ ನಿಂಗೆ? ಬರುತ್ತಾ ಇಲ್ಲ. ಯಾವ ಬೇಗ ಹಾಕಿ. ಏನ್ ತಂದಿದ್ಲಿ ಅಪ್ಪ ಅದು? ಬಿಚ್ಚು ನಿಂಗೇನ್ ಮರಳ? ನನ್ ಟಾಯ್ ಏನೋ ತಂದಿದ್ಯಾ ಅಂತ ಅನ್ಕೊಂಡ್ರೆ. ಅಜ್ಜಿ ಕಲ್ಸ್, ಅಜ್ಜಿ ಇಲ್ವಾ? ನಾಲ್ಕು ಎಷ್ಟು ವರ್ಷ ಆಯ್ತು ಬಿಚ್ಚು ಇದು? 1 ವರ್ಷ ಆಯ್ತು. ಹೊಸದಾಗೆ ತಂದಿಟ್ಟಿದ್ದು ಕೊಡಕ್ಕಾಗಿಲ್ಲ. ಬಂತಲ್ಲ ಬಂತಲ್ಲ ನಿಂಗೆ. ತೋರ್ಸು ಮಗಳೇ, ಕೈ ತೋರ್ಸು. ನಾವು ನಾಲ್ಕಂತೆ ಈಗ ಖುಷಿ ಆಯ್ತು. ಥ್ಯಾಂಕ್ ಯು ಹೇಳ. ಥ್ಯಾಂಕ್ಸ್ ಹೇಳಿ. ಅಲ್ಲಿ ನೋಡು ಬಿಜ್ಜು ಆಂಟಿ ನೋಡ್ ಮಗಳೇ. ನೋಡು ನಮ್ ನೋಡ್ತೀಯಲ್ಲ ಅವಳು. ಚಿನ್ನ ನೋಡ್ತಾರ. ನಂದು ಹೇಳ್ತಾರೆ. ಮೀ ಸ್ಮೈಲ್. ಅಮ್ಮ no, we are not in mood of taking pictures. ಅಲ್ಲಿ ತೆಗಿಯೋಣ. ನೋಡಲ್ಲಿ ನೋಡು. ಇಲ್ಲಿ ನೋಡು, ಇಲ್ಲಿ ಬಾ. ನಿಮ್ಮಮ್ಮನೂ ಇದ್ದಾಳೆ ಹಿಂದ್ಗಡೆ. ಸಾರಿ, ಅಮ್ಮ ನಾನಲ್ಲ, ಅಮ್ಮ ಅವಳು. ಅವಳಿಗೆ ಪೋಸ್ ಕೊಡ್ಬೇಡ. ಇಲ್ಲಿ ನೋಡ ಅರ್ಣ. ಚಿಕ್ಕಿ ಹಾಸ್ಪಿಟಲ್ ಇದೆ. ಹಾ ಒಂದ್ ತುಂಡು ಕೊಡಿಯದಿ, ತುಂಡು ಇಟ್ಕೊಂಡು ಚಿಕ್ಕಿ ಎಷ್ಟು ಚೆನ್ನಾಗಿ ಕಾಣಿಸಿದೆ. ಚಪ್ಪಲಿ ನೋಡಿ ಎಷ್ಟು ನಿನ್ ಫ್ರೆಂಡ್ಸಿಗೆಲ್ಲ ಲಿಂಕ್ ಫಾರ್ವರ್ಡ್ ಮಾಡ್ತೀನಿ ನಾನು. ಬೇಡ ವಿಜಯ್ ಈ ತರ ರೆಡಿ ಆಗಿದ್ದಾಳೆ. ಚೆನ್ನಾಗಿ ಕಾಣಿಸ್ತಿದೆ ಅಂತ ಮಿನಿ ನೀನ್ ಹೆಂಗ್ ಕಾಣಿಸಿದೆ ನೋಡೋಣ. ಇಲ್ಲ ಮಿನಿ ತೋರ್ಸು. ಒಳ್ಳೆ ಇದೆ ಫುಡ್ ಎಲ್ಲ ಒಳ್ಳೆ. ಅವಳು ಹೇಳ್ತಿರೋದು ಈಗ ರಾಕ್ಸಿ ಅಂತ. ರಾಕ್ಸಿ ಒಳ್ಳೆ ಇದೆ ಆಕ್ಚುಲಿ. ಯಾಕೋ ರಶ್ ಇದ್ದಂಗಿದೆ.
ರಶ್ ಇರುತ್ತೆ. ನಾಳೆ ರಜಾ ಆಕ್ಚುಲಿ, ಮಂಡೇ ಅವರದಿರಲ್ಲ. ಮಿನಿ ಅಮ್ಮ ಇಲ್ಲಿ ನೋಡು, ಇಲ್ಲಿ ನೋಡು ಮಿನಿ ಬಾ, ಇಲ್ಲೇನ ಬಾ ಬಂತು. ಪ್ರಾನ್ಸ್ ಹೇಳ ನಾನೆಲ್ಲ ತಿಂತೀನಿ, ಒಂದ್ ಸ್ಪೀಡ್ ನಿಜಕ್ಕೂ ತಿನ್ಸೋಣ ಇವತ್ತು ನಾನ್ ವೆಜ್. ದಟ್ಟಂಗೆ ಏನ್ ಬೇಕು? ತಂದೂರಿ ಪ್ರಾನ್ಸ್ ಎಗ್ಗಲ್ಲಿ ಏನಿದೆ ಕೇಳಿ. ಇನ್ನು ಮತ್ತೆ ವಿಜ್ಜು ಬಂದಿದ್ರಲ್ಲ, ಹಾಗಾಗಿ ಲಂಚ್ಗೆ ಹೊರಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾನು ಮತ್ತು ಇವರು ಎಲ್ಲ ಹೋಗೋದು ಅಂತ ಆಗಿತ್ತು. ಅದಾದಮೇಲೆ ಮಿನಿನೂ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಆಮೇಲೆ ಅಜ್ಜಿನೂ ಕರ್ಕೊಂಡ್ಬಂದ್ವಿ. ಅಜ್ಜಿಗೆ ಈ ಥರ ಪ್ಲೇಸಸ್ ಎಲ್ಲ ಅಂದರೆ ಹೊರಗಡೆ ಫುಡ್ ಇಷ್ಟ ಆಗಲ್ಲ, ಈ ಥರ ಪ್ಲೇಸಸ್ಸಿಗೆಲ್ಲ ಬರೋಕ್ಕೆ ಇಷ್ಟ ಆಗುತ್ತೆ. ಬಟ್ ಹೊರಗಡೆ ಏನೂ ತಿನ್ನಲ್ಲ. ಬಟ್ ನಾನು ಅಜ್ಜಿಗೆ ಹೇಳ್ತಾ ಇದ್ದೆ, ಏನು ಪ್ರಾಬ್ಲಮ್ ಆಗಲ್ಲ, ತಿನ್ನು, ಮನೆ ಫುಡ್ ಟೈಪ್ ಇದೆ, ನಿಮಗೆ ನಾನು ಆರ್ಡ್ರ್ ಮಾಡ್ತೀನಿ ಅಂತ. ಬಟ್ ಅಜ್ಜಿ ಹೇಳ್ತಿದ್ರು, ಬೇಡ ಬೇಡ, ನನಗೇನು ಸಪ್ರೇಟ್ ನೀವು ಆರ್ಡ್ರ್ ಮಾಡಿಬಿಡ, ನೀನೇನು ಆರ್ಡ್ರ್ ಮಾಡ್ತೀಯ ಅದರಲ್ಲೇ ನಾನು ತಿಂತೀನಿ ಅಂತ ಹೇಳ್ತಾ ಇದ್ರು. ಮತ್ತು ನಾನು ಸುಮ್ಮನೆ ಅದೇ, ಯಾಕಂತಂದರೆ ಅಜ್ಜಿನೂ ನಾವೇನು ತಿಂತೀವಲ್ಲ ಅದನ್ನೆಲ್ಲ ಟೇಸ್ಟ್ ಮಾಡಲಿ, ಅಜ್ಜಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ನೋಡಬೇಕು ಅಂತ ನನಗೆ ಇತ್ತು. ಹಾಗಾಗಿ ಅಜ್ಜಿಗೆ ಬೇರೆ ಡ್ರಿಂಕ್ಸ್ ಅಂಥದ್ದೆಲ್ಲ ನಾನು ಸಪ್ರೇಟ್ ಆರ್ಡ್ರ್ ಮಾಡಿದ್ದೀನಿ. ಬಟ್ ಇದೆಲ್ಲ ನಾವು ಏನು ತಿಂತೀವಿ ಅದನ್ನೇ ಆರ್ಡ್ರ್ ಮಾಡಿದ್ದೆ. ಇದು ನನಗೆ ಫೇವ್ರೇಟ್ ಅಂದರೆ ಫೇವ್ರೇಟ್ ಕೊರಿಯನ್ ಬನ್. ಬೇರೆ ಕಡೆ ನಾನು ತಿಂದಿದ್ದೀನಿ, ನಂಗೆ ಇಷ್ಟನೇ ಆಗಿಲ್ಲ. ನನಗೆ ರಾಕ್ಸಿಯಲ್ಲಿ ಮಾತ್ರ ಇದು ಕೊರಿಯನ್ ಬನ್ಸ್ ಇಷ್ಟ ಆಗೋದು. ಅದಾದಮೇಲೆ ಬೇರೆ ಪ್ರಾನ್ಸು, ಪನ್ನೀರು, ವಿಜ್ಜಿಗೆ ಎಗ್ ಇಷ್ಟ ಆಗುತ್ತೆ. ಸೊ ಅದನ್ನೆಲ್ಲ ಆರ್ಡ್ರ್ ಮಾಡಿದ್ವಿ. ಅಜ್ಜಿನ ಈ ಥರ ಪ್ಲೇಸಸ್ಸಿಗೆ ಕರ್ಕೊಂಬರ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ಹಾಗಾಗಿ ಕರ್ಕೊಂಬಂದೆ, ತುಂಬಾ ಖುಷಿ ಆಯಿತು. ಬಟ್ ಅಜ್ಜಿಗೆ ಯಾವ ಪ್ಲೇಸಸ್ ಇಷ್ಟ ಅಂತ ಅಂದರೆ ಈ ಟೆಂಪಲ್ಗೆ ಅಂಥದಕ್ಕೆಲ್ಲ ಕರ್ಕೊಂಡೋದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಈ ಪ್ಲೇಸಸ್ ಎಲ್ಲ ಅಜ್ಜಿಗೆ ಓಕೆ ನಾವಿವಾಗ ಕರೆದಿದ್ದೀವಲ್ಲ ಅದಕ್ಕೆ ಬಂದಿದ್ದಾರೆ. ಮಿನಿ 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 ಅಲ್ಲಿ ನೋಡು, ಅಮ್ಮನ್ ನೋಡು ಮಿನಿ, ಇದು ಟಿಶ್ಯೂ ಹಾಕಿದ್ದಾಳೆ ನಿಮಗೆ. ಡ್ರೆಸ್ ಹೊಲ್ಸಾಗುತ್ತೆ. ಡಾಕ್ಟ್ರ್ ಆ್ಯಕ್ಚುಲಿ ಸ್ಟ್ರಿಕ್ಟಾಗಿ ಹೇಳಿದರು 1 year ತನಕ ಏನೂ ಕೊಡಬಾರ್ದು ಅಂತ. ಆ ಟೈಮಲ್ಲೆಲ್ಲ ನಾನು ಏನೂ ಕೊಡ್ತಾ ಇರಲಿಲ್ಲ. ಮೀನ್ಸ್ ಈಗ ಮಿಲ್ಕ್ ಕೊಡಬಾರ್ದು 1 year ಒಳಗಡೆ ಹಾಗೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ದೀನಿ. ಅದಾದಮೇಲೆ ಡಾಕ್ಟ್ರೇ ಹೇಳಿದ್ರು, ನೀವೇನು ತಿಂತೀರ ಅದನ್ನೆಲ್ಲ ತಿನ್ನಿಸಿ ಅಂತ. ಸೊ ಔಟ್ಸೈಡ್ ಫುಡ್ನ ನಾನು ಅವಾಯ್ಡ್ ಮಾಡೋಕ್ಕಂತ ಹೋಗಲ್ಲ. ಇವಾಗ ಕೆಲವು ಗೊತ್ತಿರತ್ತಲ್ಲ ಕಲರ್ ಫುಡ್ ಅಂತ, ಅಂಥದ್ದೆಲ್ಲ ನಾನು ಒಳಗೆ ಕೊಡೋಲ್ಲ. ಇಲ್ಲ ನಾನು ನಾರ್ಮಲಾಗಿ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋ ಬಂದ ತಕ್ಷಣ ಆ್ಯಕ್ಚುಲಿ ಹೈ ಚೇರ್ ಕೇಳಿದ್ವಿ. ಅವ್ರು ಹೇಳಿದ್ರು ಅವೈಲೇಬಲ್ ಇಲ್ಲ, ಫ್ರೀ ಆದಾಗ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಎಷ್ಟು ಬೇಗ ಸಿಗುತ್ತೆ ಅಂತ ಅನಿಸ್ತಿತ್ತು. ಯಾಕಂತಂದರೆ ಮೀನು ಹಿಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಟೇಬಲ್ ಮೇಲೆ ಹತ್ತೋದು, ಸ್ಪೂನ್ ಎಳೆಯೋದು, ಪ್ಲೇಟ್ ಎಳೆಯೋದು, ಆ ಥರ ಎಲ್ಲ ಮಾಡ್ತಾ ಇದ್ಲು. ಏನೇನಿಂದು ಎಲ್ಲ ದೊಡ್ಡ ದೊಡ್ಡದಾಗುತ್ತೆ. ನನಗೆ ರಾಕ್ಸಿ ಎಷ್ಟು ಇಷ್ಟ ಅಂತ ಅಂದರೆ, ಇವಾಗ ನನ್ನ ಕ್ಲೋಸ್ ಸರ್ಕಲು ಅಥವಾ ಇವಾಗ ಟೀಮ್ ಔಟಿಂಗ್ ಎಲ್ಲ ಇರುತ್ತಲ್ಲ, ಸೊ ಎಲ್ಗಾರು ಹೋಗೋಣ ಪ್ಲೇಸ್ ಸಜೆಸ್ಟ್ ಮಾಡಿ ಅಂತ ಅಂದಾಗ ನಾನು ಫಸ್ಟ್ ಸಜೆಸ್ಟ್ ಮಾಡೋದೇ ರಾಕ್ಸಿ ಅಂತ. ಆ್ಯಂಡ್ ಎಲ್ಲರಿಗೂ ಫುಲ್ ಇಷ್ಟ ಆಗಿದೆ. ನಮ್ಮ ಟೀಮಲ್ಲೆಲ್ಲ ಹೇಳ್ತಾ ಇದ್ರು, ಸಖತ್ತಾಗಿದೆ ರಾಕ್ಸಿ ಪ್ಲೇಸು, ಸಜೆಸ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ತಿದ್ರು. ಸೊ ಅಷ್ಟೊಂದು ಇಷ್ಟ. ಬಟ್ ನನಗೇನು ಅಂತ ಅಂದರೆ ರಾಕ್ಸಿ ನಂಗೆ ಫೇವ್ರೇಟ್ ಹೌದು. ಅದಾದಮೇಲೆ ನಂಗೆ ಹತ್ತಿರ ಕೂಡ ಆಗುತ್ತೆ, ಈಗ ಮನೆಯಿಂದ ಹೋಗೋದು ಅಷ್ಟೇ, ತುಂಬಾ ಈಸಿ. ಹಾಗಾಗಿ ನಾನು ರಾಕ್ಸಿ ಹೇಳ್ತೀನಿ. ಹಾಂ ತೆಗ್ಕೊಂಡ್ಲಾಗ ಮನೆ ಬಂತು ಅಂತ ಗೊತ್ತಾಯ್ತಾ? ಔಟಿಂಗ್ ಬಂತ? ಇಲ್ಲ ಗ್ರೌಂಡ್ ಫ್ಲೋರಿಗೆ ಬಂದು ಮುಗಿತಾ ಮಿನಿ ಔಟಿಂಗ್? ಮಿನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ ಬೇಬಿ, ಯಾರೋ 2 ಜುಟ್ಟು ಒಳಗೆ ಮುಗಿತಲ್ಲ ನಿಂದ ಔಟಿಂಗ್, ಗೊತ್ತಾಯ್ತಾ ನಿಂಗೆ? ಇತ್ತೋಗೋ ಚಿನ್ನು ಬರ್ಡೇ ಇಷ್ಟೇ ಮುಗಿಸ್ತಿದ್ಯಾ ನಮ್ಗೆ? ಚೀಸ್ ಕೇಕ್, ನಿನ್ ಫೇವ್ರೆಟ್ ಚೀಸ್ ಕೇಕ್ ಇದೆ, ತಿನ್ನು. ಆಬ್ವಿಯಸ್ಲಿ ಐ ವಾಂಟ್ ಶೇರ್ ಆಲ್ಸೋ. ನಿಂದೇನೆ? ನನ್ನ ಮ್ಯಾಂಗೋ ಇಷ್ಟನಾ? ನನಗೆ ನೈಟ್ ಸಿಕ್ಕಿಲ್ಲ. ಮ್ಯಾಂಗೋ ನನ್ನ ಫೇವ್ರೆಟ್. ಅವಳು ಕೊಡ್ತಾ ಹೇಳ್ತಾಳೆ, ಅವಳೇನೋ ಯೋಚನೆ ಮಾಡ್ತಾವಳೆ, ಏನಂತ ಗೊತ್ತಾಗ್ತಿಲ್ಲ. ಅವಳು ಯಾರಿಗೆ ಎಷ್ಟು ಕಟ್ ಮಾಡ್ಲಿ, ಯಾರಿಗೆ ಅದನ್ನ ಕೊಡ್ಲಿ, ಇದು ಬೇಕು ಅದು ಬೇಕು, ನಾನು ಇದು ಟ್ರೈ ಮಾಡ್ಬೇಕಂತಿದ್ದೀನಿ. ಸೊ ಕಟ್ ಮಾಡಿ ಹಾಫ್ ಕಟ್ ಮಾಡಕ್ ಆಗ್ತಿಲ್ಲ. ಹಂಗ ಹಾಫ್ ಅಂತ ಅನ್ನಲ್ಲ, ಇಲ್ಲಿಂದ ಇಲ್ಲಿ ಹಿಂಗ್ ಮಾಡ್ಬೇಕಿತ್ತು. ಅದು ಆಗ್ತಿರ ಬಂತು, ಈಗ ಕಟ್ಟ, ಈಗ ಇದಾಯ್ತು. ನೋಡೋಣ, ಲೆಟ್ಸ್ ಟ್ರೈ. ತಗೋ ಮ್ಯಾಂಗೋ ವಿತ್ ಚಾಕ್ಲೇಟ್. ಮ್ಯಾಂಗೋ ವಿತ್ ಚಾಕ್ಲೇಟ್ ಆಗುತ್ತೆ. ಮ್ಯಾಂಗೋ ವಿತ್ ಚಾಕ್ಲೇಟ್ ಮ್ಯಾಂಗೋ ಯಾರಿಗೆ ಬೇಕು? ಮ್ಯಾಂಗೋ ವಿತ್ ಚಾಕ್ಲೇಟ್.
ಇಟ್ಟದ್ದು. ನಿಂಗೆ ಚೇತು ಹಾಂ ಬೇಡವಾ? ಓಕೆ. ಅವಳಿಗೆ ಚೀಸ್ ಕೇಕ್ ಇಲ್ಲಿ. ಚಿನ್ನು ಬರುವಾಗ ಚೀಸ್ ಕೇಕ್ ತೊಗೊಂಬಂದಿದ್ದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಚೀಸ್ ಕೇಕ್ ಅಂತ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಣ್ಣ ಎಲ್ಲಿದ್ಲು ಅವಳು? ಅವರೆಲ್ಲ ಇಟ್ಬಿಟ್ಟು ಬಂತು. ನಿಮ್ಗೆ ಅದೇ ಇದೆಯಲ್ಲ ನಿಮ್ಮ ಹತ್ರ? ಇದೆ ಫೋನು. ಹೋಗೋಣ. ಇವಾಗ ಚಿಕನ್ ನೆನಪಾಯ್ತು ನನಗೆ. ಚಿಕ್ಕಿ ಎಲ್ಲಿ ಅಂತ ಗೊತ್ತಾಗಿಲ್ಲ ಅವಳಿಗೆ ಇಷ್ಟೊತ್ತಲ್ಲ ಮಿನಿ. ಟಾಟಾ ಟಾಟಾ. ಬಾಯ್ ಅಮ್ಮ. ಬಾಯ್ ಬಾಯ್. ಬಾಯ್ ಚಿಕ್ಕಿ. ಇಲ್ಲ ಅವಳಿಗೆ ಮೂಡಿಲ್ಲ ಈಗ. ವಿದ್ಯುತ್ ಯಾವಾಗ ಬರುತ್ತೆ ಕ್ಯಾಬಿಗ? ವೇಟಿಂಗ್ ಫಾರ್ ದ ಕ್ಯಾಬ್. ಮಳೆ ಬರೋ ಥರ ಇದೆ. ಮಮ್ಮ ಅದಕ್ಕೆ ಬರಲ್ಲ ಅಂತಿದ್ದ. ಮಳೆ ಬರಲ್ಲ. ಮಳೆ ಬರುತ್ತಾ? ಮಳೆ ಬರೋ ಥರ ಇದೆ ಆಕ್ಚುಲಿ. ನಾನು ಬೈಕ್ ಮಾಡ್ದೇಲೆ. ಇದು ಪರಿಚಯನೇ ಸಿಗ್ತಾ ಇಲ್ಲ ಅಲ್ಲ. ಅಯ್ಯಪ್ಪ ಯಾರಿದು? ಬಾಯ್ ಬೊಂಗರಿ. ಬನ್ನಿ. ಬಾಯ್ ಬಾಯ್. ಬಾಯ್ ಬಾಯ್. ರೀಚ್ ಆಗತಿ ಮೆಸೇಜ್ ಮಾಡ್. ಬಾಯ್ ಬಾಯ್ ಬಾಯ್. ತಕ್ಕ ಮಾಡು. ಹೀಗೆ ನನ್ನ ಫ್ರೆಂಡ್ ತಂದಿರೋ ಉಂಗುರ ತೋರಿಸ್ತೀನಿ ಡಿಸೈನ್ ಯಾವ ಥರ ಇದೆ ಅಂತ. ಸೊ ಈ ಥರ ಇದೆ ಡಿಸೈನು. ಸೊ ಇದು ವಿಜ್ಜು ಗಿಫ್ಟ್ ಮಾಡಿರೋದು. ಅವಳು ಆ್ಯಕ್ಚುಲಿ ಮಿನಿ ಹುಟ್ಟಿದ್ಲಲ್ಲ ಆವಾಗಲೇ ತೊಗೊಂಡಿಟ್ಟಿದ್ಲು. ಆಮೇಲೆ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಳೆ, ಬಟ್ ತರಕ್ಕೆ ಮತ್ತೆ ಹೋಗ್ಬಿಟ್ಟಿತ್ತಂತೆ. ಹಾಗಾಗಿ ಬರ್ತಾ ತೊಗೊಂಡ್ಬಂದಿದ್ಲು. ಆ ಟೈಮ್ ಬರ್ತಾನೆ ಗಿಫ್ಟ್ ತೊಗೊಂಡ್ಬಂದಿದ್ಲು. ಸೊ ಇವಾಗಲೂ ಈ ಗಿಫ್ಟ್ ಕೊಟ್ಟಿದ್ದಾಳೆ. ಸೊ ಮಿನಿ ಕೈಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಐ ಹೋಪ್ ನಿಮ್ಗೆಲ್ಲರಿಗೂ ಡಿಸೈನ್ ಗೊತ್ತಾಗ್ತಿದೆ ಅಂತ. ಈ ಥರ ಇದೆ ಡಿಸೈನ್. ಸೊ ಇದು ಮಿನಿಗೆ ಬಂದಿರೋ ಗಿಫ್ಟು. ಸೊ 1 year ಬರ್ಡೇಗೆ ಬಂತು ಅಂತ ಹೇಳ್ಬೋದು. ಸೊ ತುಂಬಾ ಕ್ಯೂಟ್ ಇದೆ. ಅವಳ ಕೈಗೆ ನಾನು ಹಾಕ್ತೀನಿ, ಆ್ಯಕ್ಚುಲಿ ಕರೆಕ್ಟ್ ಆಗುತ್ತೆ, ಹೆದರಿಕೆ ಆಗಲ್ಲ, ಅಂದರೆ ಬೀಳತ್ತೆ ಏನು ಅಂತ. ಪರ್ಫೆಕ್ಟ್ ಇದೆ. ಹಾಗಾಗಿ ಅವಳಿಗೆ ನಾನು ಹಾಕ್ತೀನಿ ಎಲ್ಲರೂ ಹೊರಗೆ ಹೋಗುವಾಗ. ಸೊ ನೀವು ನೋಡ್ಬೋದು ಡಿಸೈನ್ ಈ ಥರ ಇದೆ. ಐ ಹೋಪ್ ಇವತ್ತಿನ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮಿನಿದು ಆಲ್ರೆಡಿ ನಾನು ಮಿನಿ ಹತ್ರ ಏನೇನು ಜ್ಯುವೆಲರಿ ಇದೆ, ನಾವೇನೇನು ಗಿಫ್ಟ್ ಮಾಡಿದ್ವಿ ಅದೆಲ್ಲ ನಾನು ಆಲ್ರೆಡಿ ಒಂದು ಲಾಗಲ್ಲಿ ಮಾಡಿದ್ದೀನಿ. ಇನ್ನೊಂದು ಗಿಫ್ಟ್ ಅವಳಿಗೆ ಬಂದಿದೆ, ನನ್ನ ಮಮ್ಮ ಕೊಟ್ಟಿರೋದು. ಅದನ್ನ ನಾನು ನೆಕ್ಸ್ಟ್ ಲಾಗಲ್ಲಿ ನಿಮ್ಗೆ ಯಾವಾಗಲಾದ್ರು ತೋರಿಸ್ತೀನಿ. ಅವಳು ಹಾಕಿದಾಗ ನಿಮ್ಗೆ ತೋರಿಸ್ತೀನಿ ಡೀಟೇಲ್ ಆಗಿ. ಸೊ ಇದು ಈ ಗಿಫ್ಟ್ನ ನೀವು ಇವಾಗ ನೋಡ್ಬೋದು.